ಕಲಬುರಗಿ ಸಿಟಿ. ಒಂದು ನಿಮಿಷ ಸರ್, ಮೇನ್ ಫೋಟೋ ಇದೆ ಸರ್ ಅದಕ್ಕೆ. ನೂರು ಮೀಟರ್ ಓಟದ ಸ್ಪರ್ಧೆ 45 ವರ್ಷ ಮಹಿಳಾ PSI ಅಧಿಕಾರಿಯವರು ಶಾರ್ಟ್ ಫುಟ್ ಹಾಗೂ ಡಿಸ್ಕಸ್ ಥ್ರೋನಲ್ಲಿ ಶಾರ್ಟ್ ಫುಟ್ನಲ್ಲಿ ಪ್ರಥಮ ಸ್ಥಾನ ಹಾಗೂ ಡಿಸ್ಕಸ್ ಥ್ರೋನಲ್ಲಿ ತೃತೀಯ ಸ್ಥಾನ ಪಡೆದಿರತಕ್ಕಂಥ ಭಾರತೀಬಾಯಿ PSI ಶಾರ್ಟ್ ಫುಟ್ನಲ್ಲಿ ತೃತೀಯ ಬಹುಮಾನ ಪಡೆದುಕೊಂಡಿರ್ತಕ್ಕಂಥ ಮಹಾದೇವ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಪ್ರಥಮ ಬಹುಮಾನ ಪೊಲೀಸ್ ಆಯುಕ್ತರ ತಂಡ. ಧನ್ಯವಾದಗಳು ಸರ್. ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ CAR ಘಟಕ ಕಲಬುರಗಿ. ಅವರಿಗೆ ವೈಯಕ್ತಿಕವಾಗಿ ಭೀಮಣ್ಣ RSI CAR ಅವರು 5,001 ರೂಪಾಯಿ ಬಹುಮಾನವನ್ನು ಘೋಷಿಸಿರುತ್ತಾರೆ. ಭೀಮಣ್ಣ RSI ರವರು ಎಲ್ಲರಿಗೂ ನಮಸ್ಕಾರ. ನಮ್ಮ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವ ಆತ್ಮೀಯರಾದ ಶ್ರೀ ಭವರ್ ಸಿಂಗ್ ಮೀನರ್ ಅವರೇ, DCP ರವರಾದ ಶ್ರೀಮತಿ ಕನಿಕಾರ್ ಅವರೇ, ಪ್ರವೀಣ್ ಅವರೇ ಮತ್ತು ನನ್ನೆಲ್ಲ ಆತ್ಮೀಯ ಅಧಿಕಾರಿ ಸಿಬ್ಬಂದಿಯವರೇ, ಪೊಲೀಸ್ ಕುಟುಂಬ ವರ್ಗದವರೇ, ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ, ಆರಂಭದಲ್ಲಿ ಕಳೆದ 3 ದಿನಗಳಿಂದ ನಾವು ನಮ್ಮ ಕರ್ತವ್ಯದ ಒತ್ತಡಗಳನ್ನೆಲ್ಲ ಮರೆತು ನಮ್ಮಲ್ಲಿರುವ ಒಂದು ಕ್ರೀಡಾ ಪ್ರತಿಭೆಯನ್ನು ಹೊರತರಲು ಮತ್ತು ಒಂದು ಕುಟುಂಬದ ರೀತಿ, ಇಲ್ಲಿ ಸಂಭ್ರಮದ ರೀತಿ ನಾವೆಲ್ಲ ವಿವಿಧ ಕ್ರೀಡೆಗಳಲ್ಲಿ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ವಿ. ಅದರಲ್ಲಿ ತುಂಬ ಸಂತೋಷ ಅಂತಂದರೆ, ನಾನು ಫಸ್ಟ್ ಡೇ ಮತ್ತು ಥರ್ಡ್ ಡೇ ಇಲ್ಲಿ ಬಂದು ನೋಡಿದಾಗ ಎಲ್ಲ ತುಂಬ ಉತ್ಸುಕರಾಗಿ ತಾವೆಲ್ಲ ಭಾಗವಹಿಸಿದ್ವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅಲ್ಟಿಮೇಟ್ಲಿ ಇರೋದಂತಂದರೆ ಸ್ಪೋರ್ಟ್ಸ್ ಸ್ಪಿರಿಟ್, ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಅದನ್ನು ತಾವೆಲ್ಲ ಕ್ರೀಡಾ ಮನೋಭಾವವನ್ನು, ಏನು ಟ್ರೂ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪನ್ನು ತಾವೆಲ್ಲ ಮೆರೆದಿದ್ದೀರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಐ ಅಪ್ರಿಷಿಯೇಟ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ಆಲ್ ದ ಮೆಡಲ್ ವಿನ್ನರ್ಸ್, ಟ್ರೋಫಿ ವಿನ್ನರ್ಸ್. ಅಟ್ ದ ಸೇಮ್ ಟೈಮ್ ಐ ಅಪ್ರಿಷಿಯೇಟ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಅದರ ಜೊತೆಗೆ ಇವತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸುಮಾರು ಜನ ಬಂದೋಬಸ್ತಲ್ಲಿ ಬಿಜಿ ಇದ್ದರು. ಇದು ನಾವು 2021, 22 ಕಳೆದ ತಿಂಗಳ ಈ ಸ್ಪೋರ್ಟ್ಸ್ ಮೀಟ್ ಆಗಬೇಕಾಗಿತ್ತು. ಅವಾಗಲೂ ಕೂಡ ಕೆಲವು ಕಾರಣಗಳಿಂದ ಮುಂದೂಡಲಾಗಿತ್ತು. ತುಂಬ ಅಚ್ಚುಕಟ್ಟಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು, CR ಸಿಬ್ಬಂದಿಯವರು, ಬ್ಯಾಂಡ್ನವರು, ಗ್ರೌಂಡ್ಸ್ಮೆನ್, ನಮ್ಮ ಫೈರಿಂಗ್, ಅದಲ್ಲದೆ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಬೇಕಾದ್ರೆ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಅಭಿನಂದಿಸುತ್ತಾ, ಯಾವ ರೀತಿ ನಾವು ಒಂದು ತಂಡವಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ದೀವಿ, ವಿವಿಧ ತಂಡ 6 ತಂಡ ಇದ್ದರು. ಒಂದು ಸ್ಪೋರ್ಟ್ಸ್ ಮೀಟಲ್ಲಿ ಪ್ರತಿ ತಂಡದ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಈ ಯಶಸ್ವಿ ಆಗಲಿಕ್ಕೆ, ಅದೇ ರೀತಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ, ದಿನನಿತ್ಯದ ಕರ್ತವ್ಯದಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಒಳ್ಳೆಯ ರೀತಿಯಿಂದ ಸೇವೆ ಮಾಡಿ ಕಲಬುರಗಿ ನಗರ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ನೀಡೋಣ, ಕಲಬುರಗಿ ನಗರ ಪೊಲೀಸ್ಗೆ ಒಳ್ಳೆಯ ಹೆಸರನ್ನು ತರೋಣ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಡಾಕ್ಟರ್ ಶರಣಪ್ಪ HG, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಆಯುಕ್ತರು, ಶ್ರೀಮತಿ ಕನಿಕಾ ಶ್ರೀವಾಲ್, ಭಾರತೀಯ ಪೊಲೀಸ್ ಸೇವೆ, DCP,
ಡಿಪಾರ್ಟ್ಮೆಂಟ್ ಎಲ್ಲ ಹಿರಿಯ ಅಧಿಕಾರಿಗಳು, ACPಗಳು, ಆಲ್ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಎಲ್ಲರಿಗೆ ನನ್ನ ನಮಸ್ಕಾರಗಳು. ನಮ್ಮ ಐ ಥಿಂಕ್ ಟೈಮ್ದು ಭಾಳ ಅಭಾವ ಆಗಿದೆ, ಭಾಳ ಲೇಟ್ ಆಗಿದೆ. ಆದರೆ ನಾನು ಕೆಲವೊಂದು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮೊದಲಾಗಿ ಎಲ್ಲ ವಿಜೇತರಿಗೆ ನನ್ನ ಕಡೆಯಿಂದ ತುಂಬ ಶುಭಾಶಯಗಳು. ಯಾಕೆಂದರೆ ಈ 3 ದಿವಸ ಭಾಳ ಡಿಟೇಲ್ ಆಗಿ ಭಾಳಷ್ಟು ಸ್ಪೋರ್ಟ್ಸ್, ಐ ಥಿಂಕ್ ಎಲ್ಲ ಸ್ಪೋರ್ಟ್ಸ್ ತಾವೆಲ್ಲರೂ ಆಡಿದ್ರಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಸ್ಪೋರ್ಟ್ಸು ನಮ್ಮ ಜೀವನದಲ್ಲಿ, ನಮ್ಮ ಎಸ್ಪೆಷಲಿ ಆಫೀಷಿಯಲ್ ಲೈಫ್ನಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಪೊಲೀಸ್ ಡ್ಯೂಟಿನಲ್ಲಿ ಸಾಕಷ್ಟು ಸ್ಟ್ರೆಸ್ ಇರುತ್ತೆ. ಒನ್ ಆಫ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಜಾಬ್ ಅಂತ ನಾವೆಲ್ಲರೂ ಹೇಳ್ತೀವಿ. ಬೇರೆ ಥರ ಪ್ರೆಷರ್ ಇರುತ್ತೆ, ಕೆಲವೊಂದು ರಾತ್ರಿಗಳ ಡ್ಯೂಟಿ ಇರುತ್ತೆ. ಹಾಗಾಗಿ ಆ ಸ್ಟ್ರೆಸ್ನಲ್ಲಿ ನಮಗೆ ಸ್ವಲ್ಪ ಅಷ್ಟೆಲ್ಲ ಜೊತೆಗೆ ಅಷ್ಟು ಡಿಫಿಕಲ್ಟ್ ಕೆಲಸ ಮಾಡೋಕ್ಕೆ ಒಂದು ಟೀಮ್ ವರ್ಕ್, ಒಂದು ಕೋಆರ್ಡಿನೇಷನ್ ಭಾಳಷ್ಟು ಬೇಕಾಗತ್ತೆ. ಈ ಟೀಮ್ ವರ್ಕ್, ಈ ಕೋಆರ್ಡಿನೇಷನ್ನು ಒಂದು ಸರಿಯಾಗಿ ಡೆವಲಪ್ ಮಾಡಬೇಕಾದ್ರೆ ಈ ಸ್ಪೋರ್ಟ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಾನು ಮಾನ್ಯ ಪೊಲೀಸ್ ಕಮಿಷನರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಕರೆಯೋಕ್ಕೆ. ಯಾಕೆಂದರೆ ಪೊಲೀಸ್ ಜೊತೆಗೆ ನನ್ನ ಅಸೋಸಿಯೇಷನ್ ಭಾಳ ಹಳೆಯದಿದೆ. ಬಹುಶಃ ತಮ್ಮಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ, ನಾನು ಕೂಡ 2015 ಬ್ಯಾಚಲ್ಲಿ IPS ಆಗಿದೆ. ಸೊ ಇಲ್ಲಿ ಭಾಳಷ್ಟು ನಿಮ್ಮ ಪರೇಡ್ ನೋಡಿದ ನಂತರ ಮತ್ತು ರಿಟ್ರೀಟ್ದು ಬಿಗುಲ್ ಕೇಳಿದ ನಂತರ ಅಷ್ಟು ಭಾಳಷ್ಟು ವಿಷಯಗಳಲ್ಲಿ ಅದು ಆವಾಗ ನಾವು ಕೂಡ ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ ನಾವು ಟ್ರೈನಿಂಗ್ ತಗೊಳ್ಳುವಾಗ ಅದು ಎಲ್ಲ ವಿಷಯ ನಮಗೆ ಕೂಡ ವಾಪಸ್ ಒಂದು ನೋಸ್ಟಾಲ್ಜಿಯಾ ಥರ ಬಂದ್ಬಿಟ್ಟಿದ್ದು. ಸೊ ನಾನು ಕೂಡ ಒಂದು ಪೊಲೀಸ್ದು ಇಷ್ಟು ಡಿಫಿಕಲ್ಟ್ ಇರುತ್ತೆ, ಯಾವ ಥರ ಡಿಸಿಪ್ಲಿನ್ ಬೇಕಾಗತ್ತೆ, ಯಾವ ಥರ ಒಂದು ಸ್ಕ್ವಾಡ್ನಲ್ಲಿ, ಒಂದು ತಂಡದಲ್ಲಿ ಯಾವ ಥರ ಡಿಸಿಪ್ಲಿನ್ ಇರುತ್ತೆ, ಯಾವ ಥರ ನಮಗೆ ಒಂದು ವಿನ್ನಿಂಗ್ದು ಒಂದು ಜೀಲ್ ಇರುತ್ತೆ, ಅದು ಸ್ವಲ್ಪ ನಮಗೆ ಕೂಡ ನಾವು ಅದು ನೋಡಿದ್ದೀವಿ. ಇನ್ನೊಂದಂದರೆ ಬಹುಶಃ ಟೀಮ್ ಯಾವ ಥರ ನಾವು ಟೀಮ್ ಆಗಿ ಕೆಲಸ ಮಾಡಬೇಕು, ಟೀಮ್ ಆಗಿ ಒಂದು ವಿನ್ನಿಂಗ್ ಭಾವನೆಯಿಂದ ಎಲ್ಲರೂ ಆಡಬೇಕು ಅಂತ ನಮ್ಮಲ್ಲಿ ಎಸ್ಪೆಷಲಿ ಪೊಲೀಸಲ್ಲಿ ಜಾಸ್ತಿ ನಮಗೆ ಅವಶ್ಯಕತೆ ಇರುತ್ತೆ. ಎಸ್ಪೆಷಲಿ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು, ಲೋ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇರ್ಬೋದು, ಆವಾಗ ಒಬ್ಬರು ಕೂಡ ಇಟ್ಸ್ ನಾಟ್ ಅಬೌಟ್ ಒನ್ ಪರ್ಸನ್, ಇಟ್ಸ್ ಅಬೌಟ್ ಟೀಮ್. ಆವಾಗ ಟೀಮ್ ಯಾವ ಥರ ಕೆಲಸ ಮಾಡಬೇಕು ಈ ಸ್ಪೋರ್ಟ್ಸ್ ಮುಖಾಂತರ ನಮಗೆ ಕರೆಕ್ಟಾಗಿ ಒಂದು ಲರ್ನಿಂಗ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಒಂದು ಈಗ ನಾವು ಮೊನ್ನೆ PTCನಲ್ಲಿ ಕೂಡ ಫಂಕ್ಷನ್ ಇತ್ತು, ಅವಾಗ ಕೂಡ ಅವರು ವಿಡಿಯೋ ತೋರಿಸ್ತಾ ಇದ್ರು. ಎಲ್ಲ ಟ್ರೈನಿಂಗ್ನಲ್ಲಿ ಯಾವ ಥರ ರೂಟ್ ಮಾರ್ಚ್ ಇರುತ್ತೆ, ಯಾವ ಥರ ಬೇರೆ ಡ್ರಿಲ್ಸ್ ಇರ್ತಾವೆ ಫ್ರಮ್ ಪರೇಡ್ ಟು. ಸೊ ನನಗೆ ಭಾಳ ಖುಷಿ ಬಂತು, ಇಲ್ಲಿ ನನಗೆ ತಾವು ನಮಗೆಲ್ಲ ಕಟ್ಟಿದಿರಿ. ಮತ್ತು ಇನ್ನೊಂದು ಸಲ ಎಲ್ಲರಿಗೆ, ಎಲ್ಲ ವಿಜೇತರಿಗೆ ಎಲ್ಲರಿಗೆ ಇನ್ನೊಂದು ಸಲ ಶುಭಾಶಯಗಳು. ಪ್ರಶಂಸೆ ಅಂತ ಒಂದು ಅಕ್ನಾಲಜ್ಮೆಂಟ್ ಥರ ಅಂತ ಅನ್ಕೋಬಹುದು. ಅಷ್ಟೇ ಅಲ್ಲ, ಯಾರಿಗೆ ಅವಾರ್ಡ್ ಸಿಕ್ಕಿಲ್ಲ ಅವರಿಗೆ ಒಂದು ಲರ್ನಿಂಗ್ ಇರುತ್ತೆ. ಸೊ ಯಾರು ಒಂದು ಈಗ ಇವತ್ತಿನ ಒಂದು ಪ್ರೋಗ್ರಾಮ್ದು ಒಂದು ಇಬ್ರು ಹೀರೋ ಅಂದರೆ ಒಂದು ಅಜ್ಜಿ ಮತ್ತು ನಮ್ಮ ಜೋಲಿ ಸಬರ್ ಖಾನ್ ಅಂತ. ಸೊ ಬಹುಶಃ ನನಗೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲವೊಂದು ನುವಾನ್ಸಸ್ ಬಗ್ಗೆ ಕೂಡ ಇವತ್ತು ಅರ್ಥ ಆಯಿತು. ಸೊ ನಾನು ಇವತ್ತು ತಮ್ಮೆಲ್ಲರಿಗೆ ಇನ್ನೊಂದು ಸಲ ಶುಭಾಶಯಗಳು ಹೇಳ್ತಾ, ಮತ್ತು ನನಗೆ ಇವತ್ತಿನ ಮುಕ್ತಾಯ ಸಮಾರಂಭಕ್ಕೆ ತಾವು ಕರೆದಿರಿ, ಎಸ್ಪೆಷಲಿ ಪೊಲೀಸ್ ಕಮಿಷನರ್ ಸರ್ಗೆ ಇನ್ನೊಂದು ಸಲ ಧನ್ಯವಾದ ಹೇಳ್ತಾ ನಾನು 2 ಮಾತು. ಮೀಡಿಯಾ ನೆಟ್ವರ್ಕ್